ನೋಡಿ ಇಲ್ಲಿ ಕಸ ತೆಗಿತಾ ಇದ್ದಾರೆ ಪೌರ ಕಾರ್ಮಿಕರು. ಅವ್ರಿಗೆ ಒಂದು ಬ್ಲೌಸ್ ಇಲ್ಲ, ಒಂದು ಮಾಸ್ಕ್ ಇಲ್ಲ, ಏನಿಲ್ದಿರೋ ತೆಗಿತಾ ಇದ್ದಾರೆ. ಪೌರ ಕಾರ್ಮಿಕರು ನಮ್ಮವರೇನೆ, ಅವ್ರಿಗೂ ಒಂದು ಇದಿದೆ, ಅವ್ರಿಗೂ ಮನುಷ್ಯರೇನೆ, ಅವ್ರಿಗೂ ಫ್ಯಾಮಿಲಿ ಇದೆ. ಅವ್ರಿಗೂ ಏನೋ ಸೊಳ್ಳೆ ಕಚ್ಚೋದು ಇಲ್ಲ ರಾವು ಕಚ್ಚೋದು ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ದಯವಿಟ್ಟು ಈ ಪೌರ ಕಾರ್ಮಿಕರಿಗೂ ಒಂದು ಬೆಲೆ ಕೊಡಿ, ಅವ್ರನ್ನ ಗೌರವಿಸಿ. ಏಕೆ ಅಂತಂದರೆ ಅವರು ನಮ್ಮವರೇ. ನೋಡಿ, ಒಂದು ಮಾಸ್ಕ್ ಇಲ್ಲ, ಒಂದು ಶೂ ಇಲ್ಲ, ಅವ್ರಿಗೆ ಮಾಸ್ಕ್ ಇಲ್ಲ, ಬ್ಲೌಸ್ ಇಲ್ಲ, ಕೈಗೆ ಬ್ಲೌಸ್ ಇಲ್ಲ. ಅವ್ರ ಕೈ ಏನು ನಮ್ಮ ಥರನಲ್ವಾ ಅವ್ರನ್ನು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಳ್ಚೇಹಳ್ಳಿ ವಾರ್ಡಲ್ಲಿ ಪೈಪ್ಲೈನಲ್ಲಿ ಈ ಥರ ಕಸ ತೆಗಿತಾ ಇದ್ದಾರಲ್ಲ, ಅವ್ರಿಗೂ ಒಂದು ಬ್ಲೌಸ್ ಹಾಕಿ ಪಾಪ, ಅವ್ರಿಗೂ ಒಂದು ಮಾಸ್ಕ್ ಕೊಡಿ. ಏಕೆಂದರೆ ಪ್ರತಿಯೊಬ್ಬರೂ ಮನುಷ್ಯರೇ. ಏಕೆಂದರೆ ಪೌರ ಕಾರ್ಮಿಕರು ಅಂತ ಅಂದ್ಬಿಟ್ಟು ನಾವು ಕೀಳಾಗಿ ನೋಡಬಾರ್ದು. ನೋಡಿ, ಒಬ್ಬರೂ ಮಾಸ್ಕ್ ಹಾಕಿಲ್ಲ. ನೋಡಿ, ಒಬ್ಬರೂ ಮಾಸ್ಕ್ ಹಾಕಿಲ್ಲ. ನೋಡಿ, ಮಾಸ್ಕು ಹಾಕಿಲ್ಲ, ಬ್ಲೌಸೂ ಹಾಕಿಲ್ಲ. ದಯವಿಟ್ಟು ನಾನು ಕೈ ಮುಗಿತೀನಿ, ಪೌರ ಕಾರ್ಮಿಕರನ್ನು ನಡೆಸ್ಕೊಳ್ಳಿ. ಏಕೆಂದರೆ ಅವರಿದ್ದರೆ ನಮ್ಮ ಏರಿಯಾ ಸ್ವಚ್ಛತೆ ಇರುತ್ತೆ. ಏಕೆಂದರೆ ನಾವು ಸ್ವಚ್ಛತೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಕಡೆಗಣಿಸಬಾರ್ದು. ಏಕೆಂದರೆ ನಮ್ಮ ಈ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಹೆಲ್ತ್ AW ಯಾರಿದ್ದಾರೆ ಅವ್ರಿಗೆ ಬುದ್ಧಿ ಬರಬೇಕಿದೆ, ನೋಡಬೇಕು ಇದು ಮನೇಲಿ ಕೂತ್ಕೊಂಡು ಯಾವುದೋ AC ರೂಮಲ್ಲಿ ಕೂತ್ಕೊಂಡು ನೋಡೋದಲ್ಲ. ಏಕೆ ಅಂತಂದರೆ ಅವ್ರುಗಳು ಪಾಪ ಎಷ್ಟು ಕಷ್ಟ ಬೀಳ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಸೌಲಭ್ಯ ಇದೆಯಲ್ಲ, ಮಾಸ್ಕ್ ಕೊಡಬೇಕು, ಬ್ಲೌಸ್ ಕೊಡಬೇಕು, ಶೂ ಕೊಡಬೇಕು ಅಂತ ಇದೆಯಲ್ಲ, ಕೊಡಿ. ಅದನ್ನು ದಯವಿಟ್ಟು ಕೊಡಿ ಪ್ಲೀಸ್. ಸರ್ಕಾರ ಕೇಳ್ತೀರಿ, ಎಲ್ಲ ಭಾಗ್ಯನ ಕೊಡ್ತೀರಲ್ಲ, ಯಾವ ಭಾಗ್ಯನೂ ಕೊಡಬೇಡಿ. ಆರೋಗ್ಯ ಭಾಗ್ಯ ಒಂದು ಕೊಡಿ ಸಾಕು. ಎಲ್ಲೋ ಒಂದು ಕಡೆ ಬದುಕೊಳ್ತಾರೆ, ನೋಡಿ ಕೈಯಲ್ಲೇ ತೆಗಿತಾರೆ, ಕೈಯಲ್ಲೇ ಇದು ಮಾಡ್ತಾರೆ. ಅವ್ರಿಗೆ ನೋಡಿ, ಅವ್ರಿಗೆ ಒಂದು ಇದಿಲ್ಲ. ಅವ್ರಿಗೆ ಒಬ್ಬರು ಕೂಡ ಮಾಸ್ಕ್ ಹಾಕಿಲ್ಲ ಪಾಪ, ಒಬ್ರಿಗೂ ಇದಿಲ್ಲ, ಬ್ಲೌಸ್ ಇಲ್ಲ ಕೈಗೆ ಅಲ್ವಾ. ಅವ್ರಿಗೂ ಏನಾದರೂ ಕಚ್ಚಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ ಅಲ್ವಾ. ಇದನ್ನು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನನಗಂತೂ ನಾಚಿಕೆ ಆಗ್ತಾಯಿದೆ. ನನಗಂತೂ ನೋವು ತುಂಬ ಇದೆ, ನಾಚಿಕೆನೂ ಆಗ್ತಾಯಿದೆ, ನೋವು ಆಗ್ತಾಯಿದೆ. ಯಾಕೆಂದರೆ ನಮ್ಮ BBMP ಈ ಥರ ನಡ್ಕೊಳ್ತಾ ಇದೆಯಾ, ಇಲ್ಲ ನಮ್ಮ ಇಲ್ಲಿನ ವ್ಯವಸ್ಥೆನೇ ಆಗಿದೆಯಾ, ಇಲ್ಲ ಇದನ್ನು ಕೊಡ್ತಾ ಇಲ್ವಾ, ಇಲ್ಲ ಅವ್ರು ಮನುಷ್ಯರು ಅಂದ್ಕೊಂಡಿದ್ದಾರ, ಏನು ಅಂದ್ಕೊಂಡಿದ್ದಾರೆ ಅವ್ರನ್ನ. ಪೌರ ಕಾರ್ಮಿಕರು ಅಂತಂದರೆ ನಿಜವಾಗ್ಲೂ ಅವರೇ ನಮ್ಮ ರಾಜ್ಯದ ಒಂದು ಜೀವನಾಡಿ. ಏಕೆಂದರೆ ನಮಗೆ ಆರೋಗ್ಯ, ನಾವೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂದರೆ ಅವರಿದ್ರೇ. ಅವರಿಲ್ಲ ಅಂತಂದರೆ ನಾವು ಯಾರೂ ಇಲ್ಲ. ಗಲೀಜು ಕಸ ಎಲ್ಲ ವಾಸ್ತು ತೆತ್ಕೊಂಡು ನಾವು ಇಲ್ಲಿ ಆರೋಗ್ಯನ ಹಾಳು ಮಾಡ್ಕೊಂಡು ಸಾಯಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಪೌರ ಕಾರ್ಮಿಕರನ್ನ ಗೌರವಿಸಿ. ಪೌರ ಕಾರ್ಮಿಕರಿಗೆ ಏನು ಸೌಲಭ್ಯ ಇದೆಯೋ ಕಷ್ಟ ಬಿದ್ದು ಮಾಡ್ತಾರೆ ನೋಡಿ. ಕಷ್ಟ ಬಿದ್ದು ಆ ಮೂಗಿಗೆ ಮಾಸ್ಕ್ ಹಾಕ್ಕೊಳ್ದಿರ, ಕೈಗೆ ಬ್ಲೌಸ್ ಹಾಕ್ದಿರ, ಬಿಸಾಕಿರೋದ ಕಸಗಳು ತೆಗಿತಾ ಇದ್ದಾರಲ್ಲ, ಅವರೇ ನಮಗೆ ನಿಜವಾದ ಈಗ ಕನ್ನಡ ನಾಡಿನ ಒಂದು ಹೆಮ್ಮೆ. ಇದು ನಮ್ಮ ರಾಜ್ಯದಲ್ಲಿ ಹೆಮ್ಮೆ. ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಅವ್ರಿಗೆ ಮಾಸ್ಕು ಮತ್ತು ಬ್ಲೌಸು ಮತ್ತು ಶೂ ಕೊಡಿ, ಅವ್ರಿಗೆ ದಯವಿಟ್ಟು ಕೊಡಿ. ಏಕೆ ಅಂತಂದರೆ ಇವತ್ತು ನೀವುಗಳು ಅದರ ಎತ್ತಿ ಗೊತ್ತಾಗುತ್ತೆ. ಯಾರು ಅಧಿಕಾರಿಗಳಿದ್ದೀರಿ, ನೀವು ಆ ಕಸಗಳೆತ್ತಿ ಆ ಕೆಲಸ ಮಾಡಿ, ನಿಮಗೂ ಅದ್ರ ಅನುಭವ ಆಗಲಿ. ಏಕೆ ಅಂತಂದರೆ ನೋಡಿ, ಒಬ್ಬರಾದರೂ ಹಾಕಿದಾರ ಪಾಪ, ಒಬ್ಬರೂ ಒಂದು ಮಾಸ್ಕು ಆಗಲಿ, ಒಂದು ಸಾಕ್ಸ್, ಒಂದು ಮಾಸ್ಕ್ ಆಗಲಿ, ಒಂದು ಬ್ಲೌಸ್ ಆಗಲಿ, ಏನೂ ಹಾಕಿಲ್ಲ ಪಾಪ. ನೋಡಿ ಯಾವ ರೀತಿ ತೆಗಿತಾ ಇದ್ದಾರೆ. ಅದು ನಿಜವಾಗ್ಲೂ ಆನ್ಸೆಪ್ಟ್ ಅವ್ರಿಗೆ. ಅಂದರೆ ಇದು ಅಪರಾಧ. ಇದು ಏನಕ್ಕೆ ಅಂತಂದರೆ ಈ ಥರ ಕೆಲಸ ಮಾಡಿಸೋದು ಅಪರಾಧ. ಮಾಸ್ಕು ಮತ್ತು ಬ್ಲೌಸು ಏನು ಇಲ್ದಿರ ಕೆಲಸ ಮಾಡ್ತಾ ಇರೋದು ಅಪರಾಧ. ನಾನು ಖಂಡಿಸ್ತೀನಿ ಇದನ್ನು. ನಿಜವಾಗ್ಲೂ ಯಾರು ಈ ಅಧಿಕಾರಿಗಳಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ದಯವಿಟ್ಟು ಪೌರ ಕಾರ್ಮಿಕರಿಗೆ ಗೌರವ ಕೊಡಿ. ಪೌರ ಕಾರ್ಮಿಕರಿಲ್ಲ ಅಂತಂದರೆ ನಾವ್ಯಾರೂ ಇಲ್ಲ ಹಂಗಂದ್ಬಿಟ್ಟು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಹೀನಾಯವಾಗಿ ನಡೆಸ್ಕೋಬಾರ್ದು ಅಲ್ವಾ. ಏನಕ್ಕೆ ಈ ಥರ ಹೀನಾಯಿ ನಡೆಸ್ಕೊಳ್ತೀರಿ? ಏಕೆಂದರೆ ನಿಮ್ಮಲ್ಲೇನು ದುಡ್ಡಿಲ್ವಾ, ಇಲ್ಲ ಅನುದಾನ ಇಲ್ವಾ, ಇಲ್ಲ ಅವ್ರಿಗೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಏನಾದರೂ ರೂಲ್ಸ್ ಇದೆಯಾ ಅಲ್ವಾ. ನಮ್ಮ ಸರ್ಕಾರನೇ ಹೇಳುತ್ತೆ, ಯಾರೇ ಸ್ವಚ್ಛತೆ ಪೌರ ಕಾರ್ಮಿಕರಿಗೆ ಬ್ಲೌಸ್ ಹಾಕಿರಬೇಕು, ಮಾಸ್ಕ್ ಹಾಕಬೇಕು ಅಂತ ಸರ್ಕಾರನೇ ಹೇಳ್ತಿದೆ. ಅದರಲ್ಲಿ ಈ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಇದನ್ನು ನೋಡಿ ಕೂಡ ನೋಡ್ದಿರ ಇದ್ದಾರಲ್ಲ, ಅಂಥವ್ರಿಗೆ ಧಿಕ್ಕಾರ. ಅಂಥವ್ರನ್ನ ಮನೆ ಕಳಿಸ್ಬೇಕು.
ಅಂಥವ್ರನ್ನ ಮನೆ ಕಳಿಸ್ಬಿಟ್ಟೆ ಇದು ಮಾಡಬೇಕು. ಇಲ್ಲ ಅಂತಂದರೆ ಈ ನಮ್ಮ ರಾಜ್ಯ, ನಮ್ಮ ನಾಡು ಮತ್ತು ನುಡಿ ಅಂತ ನಾವು ಹೇಳ್ತೀವಿ. ದಯವಿಟ್ಟು ನಾವು ಇವತ್ತಿನ ದಿವಸ ಇಂಥ ಪೌರ ಕಾರ್ಮಿಕರನ್ನು ಗೌರವಿಸಬೇಕು. ಯಾಕೆ ಅಂತಂದರೆ ಈ ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳಿಗೆ, ಈ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಾಗಲ್ಲ. ಯಾಕೆ ಅವರು ಪೌರ ಕಾರ್ಮಿಕರ ಬಗ್ಗೆ ಏನಾದರೂ ಒಂದು ಕಿಚ್ಚಿತ್ತು, ಒಂದು ಸ್ವಲ್ಪ ಜವಾಬ್ದಾರಿ ಅವರು ಮನುಷ್ಯ ಅಂತ ಅವರು ತಿಳ್ಕೊಂಡಿದ್ದರೆ ಅವ್ರಿಗೆ ಕೆಲಸ ಮಾಡಿಸ್ಬೇಕಾದ್ರೆ ಒಂದು ಬ್ಲೌಸು, ಒಂದು ಮಾಸ್ಕು, ಒಂದು ಶೂ ಕೊಡಲೇಬೇಕು. ನೋಡಿ ಎಷ್ಟು ಕಸ ಇದೆ ಇಲ್ಲಿ. ಇಷ್ಟು ಕಸನ ಅವ್ರು ಪಾಪ ಒಂದು ಮಾಸ್ಕ್ ಇಲ್ದಿರ, ಒಂದು ಬ್ಲೌಸ್ ಇಲ್ದಿರ ತೆಗಿತಾ ಇದ್ದಾರೆ ಅಂತಂದರೆ ಕಳ್ಳು ಕಿತ್ತು ಬರುತ್ತೆ. ಅದು ಇದ್ಕೊಳ್ಳೋಕ್ಕೆ ಇಲ್ಲಿ ಅಷ್ಟೊಂದು ಸ್ಮೆಲ್ ಇದೆ. ಅವ್ರು ಅಲ್ಲಿ ತೆಗಿತಾ ಇದ್ದಾರೆ ಅಂದರೆ ಅಲ್ಲಿ ಏನಾದರೂ ಚೋಳು ಇಲ್ಲ ಯಾವುದಾದ್ರು ಒಂದು ವಿಷ ಜಂತು ಕಚ್ಚಾಗ ಅವ್ರಿಗೆ ಯಾರಾಗ್ತಾರೆ ಮನೆಗೆ? ದಯವಿಟ್ಟು ಇದನ್ನು ಹೇಳಿ, ನನಗೆ ಕಾಮೆಂಟ್ ಮಾಡಿ ಎಲ್ಲರೂ. ಬೇಕಾದರೆ ಇವ್ರನ್ನ ಏನು ಮಾಡಬೇಕು? ಪೌರ ಕಾರ್ಮಿಕರನ್ನು ಈ ಥರ ನಡೆಸ್ಕೊಳ್ತಾರಲ್ಲ, ಅಧಿಕಾರಿಗಳು ಏನು ಮಾಡ್ಬೇಕು ಹೇಳಿ? ಒಂದು ಬ್ಲೌಸ್ ಇಲ್ಲ, ಒಂದು ಮೂಲಭೂತ ಸೌಕರ್ಯ ಅವ್ರಿಗೆ ಕೊಟ್ಟರೆ ತಾನೇ. ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂತಂದರೆ ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ? ನೋಡಿ, ಒಂದು ಬ್ಲೌಸ್ ಇಲ್ಲ ಪಾಪ ಅವ್ರಿಗೆ. ಒಬ್ಬರ ಹತ್ರನೂ ಒಂದು ಬ್ಲೌಸ್ ಇಲ್ಲ. ಇಷ್ಟು ಜನ ಇದ್ದಾರೆ, ಮಾಸ್ಕು ಇಲ್ಲ, ಬ್ಲೌಸು ಇಲ್ಲ ಅವ್ರಿಗೆ. ಇದು ಮಾನವ ಹಕ್ಕುಗಳ ಸಂಸ್ಥೆ ಇದನ್ನು ಖಂಡಿಸ್ತಾ ಇದೆ, ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಮಾಸ್ಕು ಮತ್ತು ಬ್ಲೌಸು, ಶೂ ಕೊಟ್ಟಿಲ್ಲ ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು. ಒಂದು FIR ಆಗಬೇಕು ಇವ್ರ ಮೇಲೆ. FIR ಆಗಲೇಬೇಕು. ಯಾಕೆ ಅಂತಂದರೆ ನಮ್ಮ ಪೌರ ಕಾರ್ಮಿಕರು ನಿಜವಾಗ್ಲೂ ಹೇಳಬೇಕಾದ್ರೆ ಅವರಷ್ಟು ಕೆಲಸ ಮಾಡೋರಿಲ್ಲ. ಅವರಿದ್ರೇ ನಮ್ಮ ಏರಿಯಾ, ನಮ್ಮ ನಾಡು ನುಡಿ ಎಲ್ಲ ಸ್ವಚ್ಛತೆ ಇರೋವಂಥದ್ದು. ಅಂಥ ಜನಕ್ಕೆ, ಅಂಥ ಕೆಲಸ ಮಾಡೋವಂಥವ್ರಿಗೆ ನಡ್ಕೊಳ್ಳೋ ರೀತಿ ನೋಡಿ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಅಂತಂದರೆ ಅಮಾನವೀಯ ಕೃತ್ಯ ಇದು ನಿಜವಾಗ್ಲೂ. ನೋಡಿ, ಒಬ್ಬರ ಹತ್ರದ್ದು ಒಂದು ಮಾಸ್ಕ್ ಇಲ್ಲ ನೋಡಿ. ಈ ಥರ ಎಲ್ಲ ನಡೆಸ್ಕೊತಾ ಇರೋದು ನಿಜವಾಗ್ಲೂ ಅಮಾನವೀಯ. ನೋಡಿ, ಪಾಪ ವಯಸ್ಸಾಗಿರೋರು ಇದ್ದಾರೆ ಪಾಪ, ಅವರು ನೋಡಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೈಯಲ್ಲೇ ಎತ್ತೆತ್ತಾಗ್ತಾ ಇದ್ದಾರೆ, ಕೈಯಲ್ಲೇ ತೆಗೆದು ಹಾಕ್ತಿದ್ದಾರೆ ನೋಡಿ ಪಾಪ. ಒಬ್ಬರ ಹತ್ರದ್ದು ಒಂದು ಮಾಸ್ಕ್ ಇಲ್ಲ. ಮಾಸ್ಕು ಎಷ್ಟಾಗ್ಬಿಡುತ್ತೆ ಒಂದು ಮಾಸ್ಕಿಗೆ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅವ್ರು ಚೆನ್ನಾಗಿಲ್ಲ ಅಂದರೆ ನಾವು ನಮ್ಮ ಏರಿಯಾ ಹೆಂಗೆ ಚೆನ್ನಾಗಿರುತ್ತೆ, ಹೇಗೆ ಚೆನ್ನಾಗಿರುತ್ತೆ ಏರಿಯಾ ಅಲ್ವಾ? ಅವರು ಕಷ್ಟ ಬಿದ್ದು ಏನಾದರೂ ಆಗಲಿ ಏರಿಯಾ ಸ್ವಚ್ಛತೆ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ಅಂಥವ್ರಿಗೆ ಈ ಥರ ದುರುಪಯೋಗ ಪಡಿಸ್ಕೋತ ಅಧಿಕಾರಿಗಳು. ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ ಅಧಿಕಾರಿಗಳೇ, ಎಲ್ಲರೂ ಮನುಷ್ಯರೇ. ಏಕೆಂದರೆ ಅವ್ರು ಮಾಡ್ತಾರೆ ಅಂತಂದು ಮಾಡಿಸ್ಕೊಳ್ಳೋದಲ್ಲ, ಅದಕ್ಕೂ ಒಂದು ಅರ್ಥ ಇರುತ್ತೆ. ಏಕೆ ಅಂತಂದರೆ ಅವರು ಮನುಷ್ಯರೇ. ಅವ್ರಿಗೂ ಏನು ಒಂದು ಬ್ಲೌಸು, ಒಂದು ಮಾಸ್ಕು ಕೊಟ್ಟು ಅವರ ಜೀವನ, ಅವರ ಆರೋಗ್ಯನ ಕಾಪಾಡುವಂಥದ್ದು ನಮ್ಮೆಲ್ಲರ ಧರ್ಮ ಆಗಿರುತ್ತೆ. ಏಕೆಂದರೆ ನಮ್ಮ ಏರಿಯಾ ಸ್ವಚ್ಛತೆ ಮಾಡೋವಂಥವ್ರು ಅವರು ಆರೋಗ್ಯವಾಗಿರಬೇಕು. ಏಕೆಂದರೆ ಅವ್ರಿಗೂ ಮಕ್ಕಳು ಬರೀರ್ತಾರೆ. ಅವ್ರಿಗೆ ಎದುರಿಸ್ಕೊಂಡು ಬದುಕಿಸ್ಕೊಂಡು ಕೆಲಸ ಮಾಡಿಸುವಂಥದ್ದಲ್ಲ.